ಕಾರ್ ರೇಸ್ ಸಂದರ್ಭದಲ್ಲಿ ದೊಡ್ಡ ದುರಂತ ತಪ್ಪಿದೆ. ನೋಡ್ತಾ ಇದ್ದಂತೆಯೇ ಮಾರುತಿ 800 ಪಲ್ಟಿಯಾಗಿದೆ. ರೇಸ್ ನೋಡೋದಕ್ಕೆ ಬಂದಿದ್ದವರು ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ಹೊಳೆ ನರಸೀಪುರದಲ್ಲಿ ಆಯೋಜನೆ ಮಾಡಿದಂತ ಕಾರ್ ರೇಸ್ ಇದು. ಕಾರ್ ರೇಸ್ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಂತೆಯೇ ರೇಸ್ ಮೇಲೆನೆ ಎಲ್ಲರೂ ಚಿತ್ತ ಇತ್ತು. ಆ ಸಂದರ್ಭದಲ್ಲಿ ಮಾರುತಿ 800 ಪಲ್ಟಿ ಆಗ್ಬಿಟ್ಟಿದೆ. ಆ ರೇಸ್ ನೋಡೋದಕ್ಕೆ ಅಂತ ಬಂದಿದ್ದವರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ರೋಮಾಂಚನಕಾರಿ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೃಶ್ಯವನ್ನ ನೀವು ಗಮನಿಸಬಹುದು. ನೋಡಿ, ಅದೇ ದೃಶ್ಯ ಮಾರುತಿ 800 ಯಾವ ರೀತಿಯಾಗಿ ಪಲ್ಟಿ ಆಗಿದೆ ಅಂತ. ಎಲ್ಲರೂ ಕೂಡ ರೇಸ್ ನೋಡೋದಕ್ಕೆ ಅಂತ ಬಂದು ಅಲ್ಲಿ ಸೇರಿದ್ರು. ಹೊಳೆ ನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ ಪಲ್ಟಿ ಆಗಿದೆ. ಕಾರ್ನಲ್ಲಿ ಇದ್ದಂಥವ್ರಿಗೆ ಯಾವುದೇ ಪ್ರಾಣಾಪಾಯ ಅಥವಾ ಗಾಯಗಳಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ ರೇಸ್ ಸಂದರ್ಭದಲ್ಲಿ ಆಗಿರುವಂತಹ ದೊಡ್ಡ ದುರಂತ ಇದು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈ ಒಂದು ಕಾರ್ ರೇಸ್ ನಲ್ಲಿ ಯಾರು ಭಾಗಿಯಾಗಿದ್ರು? ಕಾರ್ ಪಲ್ಟಿ ಹೊಡೆದಿದೆಯಲ್ಲ, ಸದ್ಯ ಅವ್ರ ಪರಿಸ್ಥಿತಿ ಹೇಗಿದೆ? ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಕಾರ್ ರೇಸ್ ಆಯೋಜನೆ ಮಾಡಿದವರು ಏನ್ ಹೇಳ್ತಾರೆ? ಹಾಸನ ಜಿಲ್ಲೆ ಹೊಳೆನರಸೀಪುರದ ರೈಲ್ವೆ ನಿಲ್ದಾಣದ ಎದುರು ಇವತ್ತು ಕಾರ್ ರೇಸ್ ಕೂಡ ನಡೀತಾ ಇತ್ತು. ಅಂದ್ರೆ ಅಲ್ಲಿ ಬೃಹದಾಕಾರದ ಒಂದು ದೊಡ್ಡ ಏನು ಜಾಗ ಕೂಡ ಇದೆ. ಆ ಜಾಗದಲ್ಲಿ ಡರ್ಟ್ ಕಾರ್ ರೇಸ್ ಅನ್ನು ಕೂಡ ಇವತ್ತು ಅರೇಂಜ್ ಮಾಡಿರ್ತಾರೆ. ಅರೇಂಜ್ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಒಂದು 100 ಊರುಗಳಿಂದಲೂ ಕೂಡ ಕಾರು ಅಲ್ಲಿಗೆ ಆಗಮಿಸುತ್ತವೆ. ಜೊತೆಗೆ ಆ ಕಾರ್ ರೇಸ್ ಅನ್ನು ನೋಡ್ಲಿಕ್ಕೆ ಸಾಕಷ್ಟು ಜನ ಅಲ್ಲಿ ಕಿಕ್ಕಿರಿದು ಸೇರಿರ್ತಾರೆ. ಆ ಕಾರ್ ರೇಸ್ ನಡೆದಿದ್ದಂತಹ ಸಂದರ್ಭದಲ್ಲಿ ಮಾರುತಿ 800 ಅಂದ್ರೆ ಆಲ್ಟೋ ಕಾರ್ ಏನಿದೆ